ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಕನ್ನಡಪರ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ಪ್ರಾಧಿಕಾರ ರಚನೆಯ ಆದೇಶವನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ ನಡೆಸಲು ನಿರ್ಧರಿಸಿವೆ. ಮುಂಬೈ ಕರ್ನಾಟಕ ಪ್ರದೇಶದಲ್ಲಿ ಈಗಲೂ ಕೂಡ ಮರಾಠರು ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ. ಕನ್ನಡ ಭಾಷೆ ನೆಲ ಜಲದ ಸಂರಕ್ಷಣೆಗಾಗಿ ಅಂದಿನಿಂದಲೂ ಹೋರಾಟಗಳು ನಡೀತಾನೆ ಇವೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದೆ. ನವೆಂಬರ್ 27ರ ಒಳಗೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ರಚಿಸುವ ಆದೇಶವನ್ನ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಮಾಜಿ ಶಾಸಕ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರ ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆಯ ಆದೇಶವನ್ನ ಹಿಂಪಡೆಯದೇ ಇದ್ರೆ ಡಿಸೆಂಬರ್ 5ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ಎಂದು ವಾಟಾಳ್ ನಾಗರಾಜ್ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇತರ ಕನ್ನಡ ಪರ ಸಂಘಟನೆಗಳು ಕೂಡ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದು, ಸರ್ಕಾರದ ಮುಂದಿನ ನಡೆ ನೋಡಿ ಹೋರಾಟ ಹಮ್ಮಿಕೊಳ್ಳಲು ನಿರ್ಧರಿಸಿವೆ. ಈ ನಡುವೆ ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಲು ಮುಂದಾಗಿರುವ ಸರ್ಕಾರದ ತೀರ್ಮಾನವನ್ನ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಸಮರ್ಥಿಸಿಕೊಂಡಿದ್ದಾರೆ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಂತೆ ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಲಾಗ್ತಾ ಇದೆ. ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಸಿಟಿ ರವಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರವನ್ನ ರಚಿಸಿರುವ ಹಿನ್ನೆಲೆಯಲ್ಲಿ ಅತೀವ ಸಂತಸ ವ್ಯಕ್ತಪಡಿಸಿದ್ದು, ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಇಂದು ನಗರದ ಜೆಎಸ್ಎಸ್ ವಿದ್ಯಾಪೀಠದ ಬಳಿ ಇರುವ ಬಸವೇಶ್ವರ ವೃತ್ತದಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು. ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮೂಲಕ ತಮ್ಮ ಸಂತಸ ಸಂಭ್ರಮವನ್ನ ವ್ಯಕ್ತಪಡಿಸಿದ ಮಹಾಸಭಾ ಸದಸ್ಯರು ರಾಜ್ಯ ಸರ್ಕಾರದ ನಿಲುವನ್ನ ಸ್ವಾಗತಿಸಿ ಹರ್ಷ ವ್ಯಕ್ತಪಡಿಸಿದರು. ವೀರಶೈವ ಸಂಘಟನೆಗಳ ಮುಖಂಡರು ಸದಸ್ಯರು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ವೀರಶೈವ ಮಹಾಸಭಾದ ಮೈಸೂರು ಜಿಲ್ಲಾ ಘಟಕದ ಕಾರ್ಯಕಾರಿಣಿ ಸದಸ್ಯರಾದ ಟಿಎಸ್ ಲೋಕೇಶ್, ವೀರಶೈವ ಲಿಂಗಾಯತ ಸಮುದಾಯದ ಅಭಿವೃದ್ಧಿಗಾಗಿ ಆಗ್ರಹಿಸಿ ಈ ಹಿಂದಿನ ಆಳುವ ಸರ್ಕಾರಗಳಿಗೆ ನಾವು ಮನವಿ ಸಲ್ಲಿಸಿದ್ರೂ ಕೂಡ ಅದರಿಂದ ಏನೂ ಪ್ರಯೋಜನವಾಗಿರಲಿಲ್ಲ. ಈಗ ಮುಖ್ಯಮಂತ್ರಿ ಬಿಎಸ್ವೈ ನೇತೃತ್ವದ ರಾಜ್ಯ ಸರ್ಕಾರ ಮುಂದಾಗುವ ಮೂಲಕ ನಮ್ಮ ಸಮುದಾಯದ ಹಲವು ವರ್ಷಗಳ ಕನಸನ್ನ ಈಡೇರಿಸಿದೆ. ನಮ್ಮ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಇದು ಪೂರಕವಾಗಿದ್ದು ನಮ್ಮ ಜನಾಂಗಕ್ಕೆ ಹರ್ಷ ತಂದಿದೆ ಎಂದು ಹೇಳಿದರು. ಒಂದು 25 ವರ್ಷಗಳ ಬೇಡಿಕೆ ಇತ್ತು ಈ ವೀರಶೈವ ಲಿಂಗಾಯತ ಸಮುದಾಯದ ಒಂದು ಬೇಡಿಕೆ. ಅದೇನಂತಂದರೆ, ನಮ್ಮ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಒಂದಷ್ಟು ಯೋಜನೆಗಳನ್ನು ಆಳುವ ಸರ್ಕಾರಗಳು ನೀಡಬೇಕು ಅನ್ನೋದು ಬಹಳ ನಮ್ಮ ಸಂಘಟನೆಗಳ ಒತ್ತಾಯ ಆಗಿತ್ತು. ಆ ಒತ್ತಾಯ 25 ವರ್ಷಗಳಿಂದಲೂ ನಡೀತು. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳಾಗಿದ್ದಾಗಿಂದಲೂ ನಡೀತಾನೇ ಇತ್ತು. ಬಟ್ ಇವತ್ತು ಒಂದು ಸುದಿನ, ಇವತ್ತೊಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಪ್ರಕಟಣೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಇವತ್ತೊಂದು ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಅವರು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿಯ ಒಂದು ಪ್ರಾಧಿಕಾರ ಏನದು ಇಲ್ಲ ಮಂಡಳಿ, ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಸ್ಥಾಪಿಸ್ತೀನಿ ಅಂತೇಳಿ ಇವತ್ತು ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಇದೊಂದು ನಿಜವಾಗಲೂ ನಮ್ಮ ಸಮುದಾಯದ ಜನರಿಗೆ ಹರ್ಷವನ್ನು ಉಂಟು ಮಾಡಿದೆ, ಸಂತೋಷವನ್ನು ಉಂಟು ಮಾಡಿದೆ. ನಮ್ಮ ಜನಾಂಗದಲ್ಲಿ ಇರ್ತಕ್ಕಂಥ ದೀನದಲಿತರಿಗೆ, ಬಡವರಿಗೆ, ನೊಂದವರಿಗೆ, ಹಾಗೆ ಹೆಣ್ಣು ಮಕ್ಕಳಿಗೆ, ಎಲ್ಲರಿಗೂ ಯಾರು ಕಡುಬಡವರಿದ್ದಾರೆ ನಮ್ಮ ಸಮುದಾಯದೊಳಗಡೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ, ಒಂದು ಆಶ್ರಯ ಆಗ್ತದೆ. ಈ ಪ್ರಾಧಿಕಾರ ಅನ್ನೋದು, ಮಂಡಳಿ ಅನ್ನೋದು ಆಶ್ರಯ ಆಗುತ್ತೆ ಅನ್ನೋ ಒಂದು ಹರ್ಷವನ್ನು ನಾವೆಲ್ಲ ನಮ್ಮ ಸಂಘಟನೆಗಳು ಇವತ್ತು ಇದನ್ನು ಸಿಹಿ ಹಂಚೋ ಮೂಲಕ ಇವತ್ತು ನಾವು ಅದನ್ನು ಹಂಚ್ಕೋತಾ ಇದ್ದೀವಿ. ಈ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸಿ ಹೃದಯಪೂರ್ವಕ ವಂದನೆಗಳನ್ನ ನಾವು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಮುಖ್ಯಮಂತ್ರಿ BS ಯಡಿಯೂರಪ್ಪ ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚಿಸುವ ಆದೇಶ ಹೊರಡಿಸಿದ ಬೆನ್ನಲ್ಲೇ ಒಕ್ಕಲಿಗ ಸಮುದಾಯ ಮೈ ಕೊಡವಿಕೊಂಡು ಎದ್ದು ನಿಂತಿದ್ದು ಒಕ್ಕಲಿಗ ಪ್ರಾಧಿಕಾರವನ್ನು ರಚಿಸುವಂತೆ ಒತ್ತಾಯಿಸಲಾರಂಭಿಸಿದೆ. ಕೆಆರ್ ನಗರ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಮಿರ್ಲೆ ಅಣ್ಣೇಗೌಡ ಮುಖ್ಯಮಂತ್ರಿಗೆ ಪತ್ರವೊಂದನ್ನು ಬರೆದಿದ್ದು, ರಾಜ್ಯದಲ್ಲಿ ಜನಸಂಖ್ಯೆಯಲ್ಲಿ ಒಕ್ಕಲಿಗ ಸಮುದಾಯ 2ನೇ ಸ್ಥಾನದಲ್ಲಿದೆ. ರಾಜ್ಯಕ್ಕೆ ಹಲವಾರು ಮಹನೀಯರನ್ನ ಕೊಡುಗೆಯಾಗಿ ನೀಡಿದೆ. ರಾಜ್ಯದ ಅಭಿವೃದ್ಧಿಗೂ ಒಕ್ಕಲಿಗ ಜನಾಂಗ ಅಪಾರ ಕೊಡುಗೆ ನೀಡಿದೆ. ಒಕ್ಕಲಿಗ ಜನಾಂಗದಲ್ಲಿ ಮಧ್ಯಮ ಮತ್ತು ಕೆಳವರ್ಗದ ಜನರು ಕೂಡ ಇದ್ದಾರೆ. ಸರ್ಕಾರದ ಒಕ್ಕಲಿಗ ಮಂತ್ರಿಗಳು, ಶಾಸಕರು ಈ ಬಗ್ಗೆ ಚಕಾರವೆತ್ತದೇ ಇರೋದು ನಾಚಿಕೆಗೇಡು. ರಾಜ್ಯ ಸರ್ಕಾರ ಈಗಲಾದರೂ ಕೆಂಪೇಗೌಡರ ಹೆಸರಿನಲ್ಲಿ ಒಕ್ಕಲಿಗ ಅಭಿವೃದ್ಧಿ ಪ್ರಾಧಿಕಾರವನ್ನ ರಚಿಸಬೇಕು ಅಂತ ಒತ್ತಾಯಿಸಿದ್ದಾರೆ.
ರಾಜ್ಯ ಸರ್ಕಾರ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚಿಸಲು ಹೊರಟಿರುವುದು ಖಂಡಿಸಿ ಮೈಸೂರು ಕನ್ನಡ ವೇದಿಕೆಯಿಂದ ಇಂದು ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ ವೇದಿಕೆಯ ಸದಸ್ಯರು ಮರಾಠ ಪ್ರಾಧಿಕಾರ ರಚನೆ ಕೈಬಿಡುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಕರ್ನಾಟಕದಲ್ಲಿ 50 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮರಾಠ ಪ್ರಾಧಿಕಾರ ರಚನೆಗೆ ರಾಜ್ಯ ಸರ್ಕಾರ ಮುಂದಾಗಿರುವುದು ಸರಿಯಲ್ಲ. ಇದರಿಂದ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ. ಕನ್ನಡಕ್ಕೆ ಕಂಟಕಪ್ರಾಯವಾಗಿರುವ ಮರಾಠಿಗರಿಗೆ ಅನುಕೂಲ ಮಾಡಿಕೊಡುವ ಪ್ರಾಧಿಕಾರದ ರಚನೆಯ ಅವಶ್ಯಕತೆ ಇದೆಯಾ ಅನ್ನೋದನ್ನ ಕುರಿತು ಸರ್ಕಾರ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರು. ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಮರಾಠಿಗರ ದೌರ್ಜನ್ಯ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಕೂಡಲೇ ಮರಾಠ ಪ್ರಾಧಿಕಾರ ರಚನೆ ಕೈಬಿಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಲ್ಲಿ ವೇದಿಕೆ ಅಧ್ಯಕ್ಷ ಎಸ್ ಬಾಲಕೃಷ್ಣ, ನಾಲಬೀದಿ ರವಿ ಮತ್ತಿತರರು ಪಾಲ್ಗೊಂಡಿದ್ದರು. ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಹೊರ ರಾಜ್ಯದ ಭಾಷೆಗಳಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಕರ್ನಾಟಕದ ಹಲವು ಭಾಷೆಗಳಿವೆ, ಆದರೆ ಮರಾಠ ಪ್ರಾಧಿಕಾರ ಯಾಕೆ ಮಾಡಿದ್ರು ಗೊತ್ತಾಗ್ತಾಯಿಲ್ಲ. ಇವತ್ತು ಬೆಳಗಾವಿನ ಮರಾಠಿಗರು ನಮ್ಮದು ಬೆಳಗಾವಿ ಅಂತ ಇದ್ದಾರೆ. ಇಷ್ಟೆಲ್ಲ 5 ದಿವಸ ವೋಟ್ ಬ್ಯಾಂಕ್ ರಾಜಕೀಯ ನಡೀತಾ ಇದೆ. ಇಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲೇ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ. ಇವತ್ತು ಮರಾಠಿ ಪ್ರಾಧಿಕಾರ ಮಾಡ್ತಾರೆ, ನಾಳೆ ತಮಿಳುನಾಡು ನಮ್ಮ ಪ್ರಾಧಿಕಾರ ಮಾಡಿ ಅಂತಾರೆ, ತೆಲುಗಿನವ್ರು ನಮ್ಮ ಪ್ರಾಧಿಕಾರ ಮಾಡ್ತಾರೆ, ಎಲ್ಲೋ ರಾಜಸ್ಥಾನದಿಂದ ಬಂದು ಅವನು ನಮ್ಮ ಪ್ರಾಧಿಕಾರ ಮಾಡುವಂತಾನೆ. ನಮ್ಮ ಪ್ರಾಧಿಕಾರಕ್ಕೆ ಕೊಟ್ಟಿರೋದು ಬರೀ 5 ಕೋಟಿ, ಅವರ ಪ್ರಾಧಿಕಾರ 50 ಕೋಟಿ. ಅಲ್ಲೆಲ್ಲ ಒಂದು ಕಡೆ ಬೆಳಗಾವನ್ನ ನಮ್ಮ ಸರ್ಕಾರನೇ ಮಾರ್ಬಿಟ್ಟಿದ್ದಾರೆ ಅನ್ನೋ ಕಾಣುತ್ತೆ. ದಯವಿಟ್ಟು ಈ ಯೋಜನೆ ಏನು ಮಾಡಿದ್ದೀರಿ ಇದನ್ನು ಕೂಡಲೇ ರದ್ದು ಮಾಡಬೇಕಿದು. ಇದರಿಂದ ಏನಾಗಿದೆ ಅಂದರೆ ನಿಮ್ಮ ಒಂದು BJP ಪಕ್ಷಕ್ಕೆ ಅನುಕೂಲ ಆಗುತ್ತೆ ಹೊರತು ಯಾರಿಗೂ ಅಲ್ಲ. ಇದು ಕ್ಯಾಬಿನೆಟಲ್ಲಿ ಡಿಸೈಡ್ ಆಗಬೇಕಾಗಿತ್ತು. ನೀವು ಕ್ಯಾಬಿನೆಟ್ ಮಾಡದೆ ಏಕಾಏಕಿ ನೀವು ಘೋಷಣೆ ಮಾಡಿದಿರಿ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಕೂಡಲೇ ಏನು ನೀವು ಈ ಪ್ರಾಧಿಕಾರ ಮಾಡಿದಿರಿ ಆ ಪ್ರಾಧಿಕಾರವನ್ನು ಕೈ ಬಿಡಬೇಕು. ಕೈ ಬಿಡಲಿಲ್ಲ ಉಗ್ರ ಹೋರಾಟ ಮಾಡಬೇಕಾಗತ್ತೆ. ನಾವು ಮೈಸೂರು ನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ನಮ್ಮ ಜಿಲ್ಲಾಡಳಿತ ಮನವಿ ಮಾಡೋದೇನು ಅಂದರೆ ಇದು ಹೋರಾಟಗಾರರಿಗೆ ಪ್ರಾಮುಖ್ಯತೆ ಕೊಡಿ. ನಾವು ಕೋವಿಡ್ ನಮಗೂ ಗೊತ್ತಿದೆ, ಒಂದು 10-15 ಜನಕ್ಕೆ ಪ್ರಾಮುಖ್ಯತೆ ಕೊಡಿ. ನೀವು 4 ಜನ 5 ಜನ ಮಾಡ್ತೀನಿ ಅಂದರೆ ಇದು ಅರ್ಥ ಆಗಿಲ್ಲ. ಇದನ್ನೆಲ್ಲ ನಮಗೆ ಸ್ವಾತಂತ್ರ್ಯ ಕಿತ್ಕೊಳ್ಳೋಂಗೆ ಆಗ್ತಿದೆ. ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಗೆ ಅವಕಾಶ ಮಾಡಿಕೊಟ್ರೆ ಇಲ್ಲಿ ನಮಗೆ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇಲ್ಲ. ಇದರಿಂದ ಭಾಳ ಬೇಸತ್ತಿದ್ದೀವಿ. ಸರ್ಕಾರ ಕೂಡಲೇ ಮರಾಠ ಪ್ರಾಧಿಕಾರ ರದ್ದು ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಕುರಿತು ಬಿಜೆಪಿ ವರಿಷ್ಠರೊಂದಿಗೆ ಚರ್ಚಿಸಲು ಮುಖ್ಯಮಂತ್ರಿ ಬಿಎಸ್ವೈ ಬುಧವಾರ ದೆಹಲಿಗೆ ತೆರಳಲಿದ್ದಾರೆ. ಸಚಿವ ಸಂಪುಟವನ್ನ ವಿಸ್ತರಿಸಬೇಕು ಅಥವಾ ಪುನರ್ ರಚನೆ ಮಾಡಬೇಕು ಎಂಬ ಬಗ್ಗೆ ವರಿಷ್ಠರ ತೀರ್ಮಾನ ಏನಿದೆ ಅನ್ನೋದನ್ನ ಸ್ಪಷ್ಟಪಡಿಸಿಕೊಂಡು ಅದಕ್ಕೆ ಪೂರಕವಾದ ಕ್ರಮಗಳನ್ನು ಬಿಎಸ್ ಯಡಿಯೂರಪ್ಪ ಕೈಗೊಳ್ಳಲಿದ್ದಾರೆ. ಸಚಿವ ಸಂಪುಟದಲ್ಲಿ ಈ ಬಾರಿಯಾದರೂ ಮೈಸೂರಿಗೆ ಸಚಿವ ಸ್ಥಾನಮಾನ ಸಿಗಲಿದೆಯಾ ಅನ್ನೋದನ್ನ ಇದೀಗ ವ್ಯಾಪಕವಾಗಿ ಕೇಳಿಬರುತ್ತಿರುವ ಪ್ರಶ್ನೆಯಾಗಿದೆ. ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದು, ಶಾಸಕ ಎಸ್ಎ ರಾಮದಾಸ್ ಕೂಡ ತಮಗೆ ಯಡಿಯೂರಪ್ಪರವರೇ ಸಚಿವ ಸ್ಥಾನ ನೀಡ್ತಾರೆ ಅನ್ನುವ ಭರವಸೆ ಹೊಂದಿದ್ದಾರೆ. ಮೈಸೂರು ಭಾಗಕ್ಕೆ ಸಚಿವ ಸ್ಥಾನ ನೀಡುವಂತೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಸೇರಿದಂತೆ ಹಲವು ನಾಯಕರು ಒತ್ತಡ ಹೇರುತ್ತಿದ್ದು, ಮೈತ್ರಿ ಸರ್ಕಾರ ಉರುಳಿಸಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೆ ಕಾರಣರಾದವನ್ನ ನಿರ್ಲಕ್ಷಿಸಬಾರದು ಅನ್ನುವ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇವೆ. ಈ ನಡುವೆ ಎಚ್ ವಿಶ್ವನಾಥ್ ರವರಿಗೆ ಸಚಿವ ಸ್ಥಾನ ಸಿಗೋದು ಅನುಮಾನ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ದಾವಣಗೆರೆಯಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ಟಿ ಸೋಮಶೇಖರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಎಂಟಿಬಿ ಹಾಗೂ ಎಚ್ ವಿಶ್ವನಾಥ್ ರವರಿಗೆ ಸಚಿವ ಸ್ಥಾನ ನೀಡೋ ಬಗ್ಗೆ ಪಕ್ಷದ ಮಟ್ಟದಲ್ಲಿ ಚರ್ಚೆನೇ ಆಗಿಲ್ಲ. 7 ಜನರಿಗೆ ಸಚಿವ ಸ್ಥಾನ ಕೊಡಬೇಕಿತ್ತು, ಅವರಿಗೆ ಕೊಟ್ಟಿದ್ದಾರೆ. ಯಾರಿಗೆ ಮಾತು ಕೊಟ್ಟಿದ್ರೋ ಅವರಿಗೆಲ್ಲ ಸ್ಥಾನಮಾನಗಳನ್ನ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಹೀಗಂತ ಹೇಳುವ ಮೂಲಕ ಸೋಮಶೇಖರ್ ವಿಶ್ವನಾಥ್ ಅವರಿಗೆ ಸಚಿವ ಸ್ಥಾನ ಸಿಗೋದು ಅನುಮಾನ ಅನ್ನುವ ಸುಳಿವು ನೀಡಿದ್ದಾರೆ. ನಮ್ಮ ದೇಶದಲ್ಲಿ ಚುನಾವಣೆಗೆ ಬಳಸುತ್ತಿರುವುದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳಲ್ಲ, ಅವು ಮೋದಿ ವೋಟಿಂಗ್ ಮಷಿನ್ಗಳಾಗಿವೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಕ್ತಾರರಾದ ಎಂ ಲಕ್ಷ್ಮಣ್ ವ್ಯಂಗ್ಯವಾಡಿದ್ದಾರೆ. ಮೈಸೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಈಗ ನಾವು ಬಳಸುತ್ತಿರುವುದು ಇವಿಎಂಗಳಲ್ಲ, ಅವು ಎಂವಿಎಂ ಆಗಿಬಿಟ್ಟಿವೆ ಎಂದರು. ನಮಗೆ ಇವಿಎಂಗಳ ಮೇಲೆ ನಂಬಿಕೆ ಇಲ್ಲ. ಚುನಾವಣೆಗಳನ್ನು ನಡೆಸುವುದಾದರೆ ಬ್ಯಾಲೆಟ್ ಪೇಪರ್ಗಳನ್ನು ಬಳಸಿ ಚುನಾವಣೆಯನ್ನು ನಡೆಸಿ ಎಂದು ಅವರು ಚುನಾವಣಾ ಆಯೋಗವನ್ನು ಒತ್ತಾಯಿಸಿದರು. ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷವೂ ಸೇರಿದಂತೆ ಮಹಾಗಠಬಂಧನ್ ಹೆಚ್ಚಿನ ಸಂಖ್ಯೆಯ ಸೀಟ್ಗಳನ್ನು ಗೆಲ್ಲುತ್ತದೆ ಎಂದು ಎಲ್ಲಾ ಸಮೀಕ್ಷೆಗಳು ವರದಿ ಮಾಡಿದ್ವು. ಆದರೆ ಆ ಸಮೀಕ್ಷೆಗಳೆಲ್ಲ ಉಲ್ಟಾ ಹೊಡೆದಿದೆ ಎಂದರೆ ಬಿಜೆಪಿ ಇವಿಎಂಗಳನ್ನು ದುರ್ಬಳಕೆ ಮಾಡಿಕೊಂಡಿದೆ ಎಂದರ್ಥ ಎಂದ ಅವರು, ಶಿರಾ ಮತ್ತು ಆರ್ಆರ್ ನಗರ ಉಪಚುನಾವಣೆಗಳಲ್ಲಿ ಇವಿಎಂಗಳನ್ನು ಬಿಜೆಪಿ ಅಧಿಕಾರ ಹೊಂದಿರುವ ರಾಜ್ಯಗಳಿಂದ ತರಿಸಲಾಗಿತ್ತು ಎಂದು ಆರೋಪಿಸಿದರು.
ಅಮೆರಿಕದಂತ ರಾಷ್ಟ್ರವೇ ಬ್ಯಾಲೆಟ್ ಪೇಪರ್ಗಳ ಮೂಲಕ ಚುನಾವಣೆ ನಡೆಸುತ್ತದೆ. ನಮ್ಮ ದೇಶದಲ್ಲೂ ಅದನ್ನೇ ಮಾಡಬೇಕು. ಇವಿಎಂಗಳನ್ನು ರದ್ದು ಮಾಡಬೇಕು. ಕಾಂಗ್ರೆಸ್ ಪಕ್ಷ ಇವಿಎಂಗಳಿಗೆ ವಿರುದ್ಧವಾಗಿದ್ದು, ಮುಂದಿನ ದಿನಗಳಲ್ಲಿ ಇವಿಎಂ ವಿರುದ್ಧ ದೊಡ್ಡ ಜನಾಂದೋಲನವನ್ನೇ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗುವುದು ಎಂದು ಕಾಂಗ್ರೆಸ್ ಪಕ್ಷ ಬಹಳ ಗಂಭೀರವಾಗಿ ಇಡೀ ದೇಶಾದ್ಯಂತ ಹೋರಾಟ ಮಾಡುವಂಥದ್ದಕ್ಕೆ ಚಿಂತನೆ ಮಾಡ್ತಾ ಇದೆ. ಏನದು ಅಂತಂದರೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ವಿಚಾರದಲ್ಲಿ ಈಗಾಗಲೇ ನಮ್ಮ ಮಾಜಿ AICC ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ 2-3 ಬಾರಿ ಉಚ್ಚಾರಣೆ ಮಾಡಿದ್ದಾರೆ. EVMಗಳಲ್ಲ ಇವು, MVMಗಳು ಅಂತ. ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ಗಳು ಏನಾಗಿದ್ದಾವೆ ಇವತ್ತಿನ ದಿವಸ ಕಳೆದ 6 ವರ್ಷದಿಂದ ಮೋದಿ ವೋಟಿಂಗ್ ಮೆಷಿನ್ಸ್ ಆಗಿ ಕನ್ವರ್ಟ್ ಆಗಿದ್ದಾವೆ. MVM ಪಾರದರ್ಶಕತೆ ಇಲ್ಲ. ಪ್ರಜಾಪ್ರಭುತ್ವವನ್ನು ಉಳಿಸುವಂಥ ದಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಇದು EVMನ ಹ್ಯಾಕ್ ಮಾಡುವಂಥದ್ದು ಎಲ್ಲರೂ ಬಾಯಿನಲ್ಲಿ ಬರ್ತಾ ಇದೆ. ತಾವು ಗಮನಿಸಿದಿರಿ, ಸಾಕಷ್ಟು ಸ್ಟೇಟ್ಗಳಲ್ಲಿ ಬೈ ಎಲೆಕ್ಷನ್ಸಿಂದ ಹಿಡಿದು ಬಿಹಾರ್ ಚುನಾವಣೆ ನೀವು ತಗೊಂಡ್ರೆ 15 ವರ್ಷ ಆ್ಯಂಟಿ ಇನ್ಕಂಬೆನ್ಸಿ. ನೀವು ಎಂತೋ ಸರ್ಕಾರ ಕೊಟ್ಟರು ಆ್ಯಂಟಿ ಇನ್ಕಂಬೆನ್ಸಿ ಎನ್ನುವಂಥದ್ದು ಕನಿಷ್ಠ ಪ್ರಮಾಣದಲ್ಲಿ ಇರಲೇಬೇಕು. ಇಡೀ ಸಮೀಕ್ಷೆಗಳು, ಎಕ್ಸಿಟ್ ಪೋಲ್ಗಳು ಮಹಾಗಠಬಂಧನ್ 100ಕ್ಕೂ 100ರಷ್ಟು 135 ಸೀಟ್ ಮೇಲೆ ತಗೊಳುತ್ತೆ ಅನ್ನುವಂಥದ್ದು ಸಮೀಕ್ಷೆ. ಅದು ಉಲ್ಟಾ ಆಗಿದೆ ಅಂತ ಅಂದರೆ ನೀವು ಗಮನಿಸ್ಬೋದು. ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ನು BJPಯವರು ಹ್ಯಾಕ್ ಮಾಡ್ತಾವ್ರೆ. ಈ ವಿಚಾರದಲ್ಲಿ ಸಾಕಷ್ಟು ಬಾರಿ ನಾವು ಮನವಿಗಳನ್ನು ಕೊಟ್ಟು, ಅರ್ಜಿಗಳನ್ನು ಕೊಟ್ಟು, ಪ್ರಸ್ತಾವನೆಯನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದರೂ ಕೂಡ ಚುನಾವಣಾ ಆಯೋಗ BJP ಪಕ್ಷದ ಡೈರೆಕ್ಷನ್ಸು RSS ಡೈರೆಕ್ಷನ್ಸ್ ಮೇಲೆ ಚುನಾವಣಾ ಆಯೋಗ ನಡ್ಕೊತಾ ಇರುವಂಥದ್ದು ದುರಂತದ ಸಂಗತಿಯೇ ಸರಿ. ನಮ್ಮ ದೇಶದಲ್ಲಿ ಜನರಿಗೆ EVM ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ನೀವು ಯಾಕೆ ಬೇರೆ ವ್ಯವಸ್ಥೆಯನ್ನು ಮಾಡಿ ಎಲೆಕ್ಷನ್ ಮಾಡುವಂಥದ್ದಕ್ಕೆ ಸಮಸ್ಯೆ ಆದರೆ ಏನು? ಅದಕ್ಕೆ ಯಾಕೆ ನೀವು ಹಠ ಬಿದ್ದಿದ್ದೀರಿ? ಬ್ಯಾಲೆಟ್ ಪೇಪರ್ಗೆ ಬನ್ನಿ. ನಾವು ಆಗ್ರಹಿಸ್ತಾ ಇದ್ದೀವಿ. ಇಡೀ ದೇಶಾದ್ಯಂತ ಅಮೆರಿಕ ಅಂತ ಚುನಾವಣೆ ಅವರು ಬ್ಯಾಲೆಟ್ ಪೇಪರಲ್ಲಿ ಮಾಡ್ತಾ ಇರುವಂಥದ್ದು ನಾವು ನೋಡಿದ್ದೀವಿ. ರಾಜ್ಯ ಸರ್ಕಾರವು ವಿದ್ಯುತ್ ದರ ಏರಿಸುವುದನ್ನು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸಿದೆ. ಕೆಪಿಸಿಸಿ ವಕ್ತಾರರಾದ ಎಂ ಲಕ್ಷ್ಮಣ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರ ಜನತೆಯ ಅಭಿಪ್ರಾಯ ಸಂಗ್ರಹಿಸದೆ ಪ್ರತಿ ಯೂನಿಟ್ ವಿದ್ಯುತ್ಗೆ 40 ಪೈಸೆ ಜಾಸ್ತಿ ಮಾಡಿದೆ. ಇದರಿಂದ ಬಡ ಕುಟುಂಬಕ್ಕೆ ತಿಂಗಳಿಗೆ 80 ರೂಪಾಯಿ ಹೊರೆಯಾಗುತ್ತಿದೆ. ಮೇಲ್ನೋಟಕ್ಕೆ ನವೆಂಬರ್ 3ರಿಂದ ಇದು ಜಾರಿಯಾಗಿದೆ ಎಂದು ಹೇಳಲಾಗುತ್ತಿದ್ದರೂ ವಾಸ್ತವವಾಗಿ ಏಪ್ರಿಲ್ ತಿಂಗಳಿಂದಲೇ ಅನ್ವಯವಾಗುವಂತೆ ಜಾರಿಗೊಳಿಸಲಾಗಿದೆ ಎಂದು ಆರೋಪಿಸಿದರು. ವಿದ್ಯುತ್ ದರ ಏರಿಕೆಯ ನಿರ್ಧಾರವನ್ನು ಕಾಂಗ್ರೆಸ್ ಪಕ್ಷ ಖಂಡಿಸುತ್ತದೆ. ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ನೀತಿಗಳಿಂದ ಈಗಾಗಲೇ ಲಕ್ಷಾಂತರ ಮಂದಿ ಕೆಲಸ ಕಳೆದುಕೊಂಡಿದ್ರು. ಇನ್ನು ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬಂದಿಲ್ಲ ಎಂದು ಲಕ್ಷ್ಮಣ್ ಕಿಡಿಕಾರಿದರು. ಜನರ ಮುಂದೆ ಇಡುವಂಥ ದೃಷ್ಟಿನಲ್ಲಿ ಜಿಲ್ಲಾ ಮತ್ತು ಜಿಲ್ಲಾ ನಗರ ಕಾಂಗ್ರೆಸ್ ಅಧ್ಯಕ್ಷರುಗಳ ಜೊತೆ ಕೆಪಿಸಿಸಿ ವಕ್ತಾರನಾಗಿ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೀವಿ. ಮೊದಲನೇದು, ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಮೂಲಕ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ವಿದ್ಯುತ್ ಶಕ್ತಿ ದರವನ್ನು ಒಂದು ಯೂನಿಟ್ಗೆ ಸರಾಸರಿಯಾಗಿ 40 ಪೈಸೆ ಹೆಚ್ಚಳ ಮಾಡಿರುವಂಥದ್ದು ಇದು ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಆಫ್ ದಿ BJP ಗವರ್ಮೆಂಟ್. ಇದಕ್ಕೆ ಅಂತ ಒಂದು ರೆಗ್ಯುಲೇಟರಿ ಬಾಡಿ ಇದೆ, KERC ಅಂತ ಕರಿತೀವಿ. ಅದಕ್ಕೆ ಪ್ರತ್ಯೇಕವಾಗಿ ಅಧ್ಯಕ್ಷರಿರ್ತಾರೆ, 2 ಮೆಂಬರ್ಗಳು, ಒಟ್ಟು 3 ಮೆನ್ ಕಮಿಟಿ. ಪ್ರತಿ ವರ್ಷನೂ ಅದು ವಿದ್ಯುತ್ ಶಕ್ತಿ ದರವನ್ನು ಹೆಚ್ಚಳ ಮಾಡುವಂಥ ದಿಟ್ಟಿನಲ್ಲಿ KERC ಆ ಡಿಸ್ಕಾಮ್ಗಳ ಕೋರಿಕೆ ಮೇರೆಗೆ
ಇವರು ಏನು ಮಾಡ್ತಾರೆ, ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ, ಕನ್ಸ್ಯೂಮರ್ಸ್ದ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ, ಏನು ಚೆಸ್ಕಾಮ್ಗಳು, ಬೆಸ್ಕಾಮ್ಗಳು, ಎಸ್ಕಾಮ್ಗಳು ಅಂತ ಏನು ನಾವು ಕರಿತೀವಿ, ಡಿಸ್ಕಾಮ್ಗಳು, ಅವರು ಪ್ರಸ್ತಾವನೆಯನ್ನು KERC ಮೂಲಕ ನಮಗೆ ಈ ಥರ ಲಾಸ್ ಆಗ್ತಾಯಿದೆ, ಮೇಂಟೆನೆನ್ಸ್ಗೆ ಮತ್ತೊಂದಕ್ಕೆ ಇತ್ತದಕ್ಕೆ ಈ ಥರ ನಮಗೊಂದು ಯೂನಿಟ್ಗೆ ಜಾಸ್ತಿ ಮಾಡಿಸ್ಕೊಡ್ಬೇಕು ಅನ್ನುವಂಥದ್ದು ಅವರ ಪ್ರಸ್ತಾವನೆ ಇಟ್ಟಾಗ KERC ಅವರು ಏನು ಮಾಡ್ತಾರೆ, ಇಡೀ ರಾಜ್ಯಾದ್ಯಂತ 30 ಜಿಲ್ಲೆಗಳ ಹೆಡ್ ಕ್ವಾರ್ಟರ್ಗಳಲ್ಲಿ ಅಲ್ಲಿನ ಕನ್ಸ್ಯೂಮರ್ಸ್ ಗ್ರಾಹಕರ ಒಂದು ಸಭೆಯನ್ನು ಮಾಡಿ, ಆಮೇಲೆ ಇಂಡಸ್ಟ್ರಿಯಲಿಸ್ಟ್ನ ಸಭೆಯನ್ನು ಮಾಡಿ, ಪ್ರಮುಖವಾಗಿ ಗ್ರಾಹಕರ ಸಭೆಗಳನ್ನು ಮಾಡಿ ಅವರ ಒಪಿನಿಯನ್ನು ಪಡೀತಾರೆ. ಈ ಚೆಸ್ಕಾಮ್ಗಳು, ಬೆಸ್ಕಾಮ್ಗಳು, ಡಿಸ್ಕಾಮ್ಗಳು ಏನು ಪ್ರಸ್ತಾವನೆ ಇಡ್ತಾರೆ, ನಮ್ಮ ಒಂದು ಯೂನಿಟ್ಗೆ 50 ಪೈಸೆ ಜಾಸ್ತಿ ಮಾಡಿಕೊಡ್ಬೇಕು, 60 ಪೈಸೆ ಜಾಸ್ತಿ ಮಾಡಿಕೊಡ್ಬೇಕು ಅನ್ನುವಂಥದ್ದು ಅವರ ಪ್ರಸ್ತಾವನೆಯನ್ನು ಜನರ ಮುಂದೆ ಇಟ್ಟಾಗ ಅಲ್ಲಿ ಒಂದು ರೀತಿಯಲ್ಲಿ ತಾವೆಲ್ಲ ಗಮನಿಸಿದ್ದೀರಿ, ಪ್ರಮುಖವಾಗಿ ಪ್ರತಿ ಬಾರಿ ಪ್ರತಿ ವರ್ಷವೂ ZP ಮೈಸೂರು ZPನಲ್ಲಿ ಈ ಥರ ಒಂದು ಸಭೆಗಳು ನಡೆಯುವಂಥದ್ದು ವಾಡಿಕೆ. ಆದರೆ ಈ ಬಾರಿ ಕೋವಿಡ್ ಇರೋದ್ರಿಂದ ಯಾವುದು ಸಭೆನೇ ಮಾಡದೇನೆ, ಕೋವಿಡ್ ಮುಗಿದ ಮೇಲೂ ಕೂಡ ಸಭೆಗಳನ್ನು ಮಾಡದೇನೆ, ಜನರ ಅಭಿಪ್ರಾಯವನ್ನು ಸಂಗ್ರಹಿಸದೇನೆ ಏಕಾಏಕಿಯಾಗಿ ಒಂದು ಯೂನಿಟ್ಗೆ 40 ಪೈಸೆ ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡಿದಾರಲ್ಲ, ಇದು BJP ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಮೈಸೂರಿನ ಪ್ರತಿಷ್ಠಿತ ಮೈಸೂರು ರೇಸ್ ಕ್ಲಬ್ ಕಣ್ಣಿನ ಆಸ್ಪತ್ರೆಯಲ್ಲಿ ವ್ಯಾಪಕ ಅವ್ಯವಹಾರ ನಡೀತಾ ಇದೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಕರ್ನಾಟಕ ಕಾರ್ಮಿಕ ಪಂಚಾಯತ್ನ ರಾಜ್ಯಾಧ್ಯಕ್ಷ ಮೈಕಲ್ ಫರ್ನಾಂಡಿಸ್ ಅವರು ಈ ಆರೋಪ ಮಾಡಿದ್ದು, MRC ಆಸ್ಪತ್ರೆಯ ಆಡಳಿತಾಧಿಕಾರಿ ಅನಿತಾ ಅರಸ್ ಮತ್ತು ಸಹಾಯಕ ಹರೀಶ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಅವಧಿ ಮೀರಿದ ಔಷಧಿಗಳನ್ನು ಪೂರೈಸುತ್ತಿದ್ದು ನಕಲಿ ಬಿಲ್ಗಳ ಹಾವಳಿ ಹೆಚ್ಚಾಗಿದೆ. ಇದನ್ನು ಪ್ರಶ್ನಿಸಿದ ಅಲ್ಲಿನ ಸಿಬ್ಬಂದಿಯಾದ ಕೋಮಲ ಎಂಬುವವರು ಸೇರಿದಂತೆ 17 ಸಿಬ್ಬಂದಿಗೆ ಅನಗತ್ಯ ಕಿರುಕುಳ ನೀಡಲಾಗ್ತಾ ಇದೆ. ಕೆಲವರನ್ನ ಕೆಲಸದಿಂದ ವಜಾ ಮಾಡಲಾಗಿದೆ, ಮತ್ತೆ ಕೆಲವರಿಗೆ ನೋಟಿಸ್ ನೀಡಿ ತೊಂದರೆ ಕೊಡಲಾಗ್ತಾ ಇದೆ. ಔಷಧಿ ಬಾರದೇ ಇದ್ರೂ ಬಿಲ್ಲುಗಳನ್ನು ಎಂಟ್ರಿ ಮಾಡಿಸ್ತಾ ಇದ್ದಾರೆ ಅಂತ ಆರೋಪಿಸಿದ ಅವರು, ಸಂಬಂಧಪಟ್ಟವರು ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಫರ್ನಾಂಡಿಸ್ ಆಗ್ರಹಿಸಿದರು. ಸಮಸ್ಯೆ ಇತ್ತೀಚೆಗೆ ಹುಟ್ಟಿದ್ದಲ್ಲ, ಸುಮಾರು 10 ವರ್ಷ ಹಿಂದೆ ಪ್ರಾರಂಭ ಆಗಿದೆ. ಏನೆಲ್ಲ ಮಾಡಿದ್ದಾರೆ ಅದು ಆಸ್ಪತ್ರೆಯವರು ಒಂದು ರೀತಿಯಲ್ಲಿ, ಇನ್ನೊಂದು ರೀತಿಯಲ್ಲಿ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿಕೊಳ್ಳುವವರು ಅದಕ್ಕೆ ಅವಕಾಶ ಕೊಡುವಂಥದ್ದು ಅಲ್ಲ. ಅದು ಕಂಡು ಹಿಡಿದ ಮೇಲೆ ಅದರ ಬಗ್ಗೆ ಕ್ರಮ ತಗೊಂಡು ಸತ್ಯವನ್ನು ಮೇಲೆ ಎತ್ತಿ ಹಿಡುವಂಥದ್ದು ಆಗಬೇಕಿತ್ತು. ಬಟ್ ಅದರ ಬದಲು ದುರದೃಷ್ಟವಶಾತ್ ದಿ ಅಡ್ಮಿನಿಸ್ಟ್ರೇಟರ್, ಅವರು ಹಿಂದೆ ಸ್ಟೋರ್ ಕೀಪರ್ ಆಗಿದ್ದರು, ಸುಮಾರು 10-15 ವರ್ಷ ಹಿಂದೆ ಅವರಿಗೆ ಅಡ್ಮಿನಿಸ್ಟ್ರೇಟರ್ ಮಾಡಿದ್ದಾರೆ. ಒಬ್ಬರು ಇವರ ಥರ ಅವ್ರಿಗೇನು ಹೇಳೋದು, ಆಫೀಸ್ ಅಸಿಸ್ಟೆಂಟ್ ಅಂತ ಹೇಳಿ ಹರೀಶ್ ಅಂತ, ಇವರದ್ದು ಹೆಸರು ಅನಿತಾ ಅರ್ಸ್, ದಟ್ ಈಸ್ ಅವರು ಅಡ್ಮಿನಿಸ್ಟ್ರೇಟರ್. ಇವರು ಹರೀಶ್ ಎಂಬವರು ಆಫೀಸ್ ಅಸಿಸ್ಟೆಂಟ್ ಆ್ಯಂಡ್ ಅವ್ರಿಗೂ ಅಸಿಸ್ಟೆಂಟ್. ಅವರು ಅಡ್ಮಿನಿಸ್ಟ್ರೇಷನ್ನಲ್ಲಿ ಅಡ್ಮಿನಿಸ್ಟ್ರೇಟರಿಗೆ ಅಸಿಸ್ಟೆಂಟ್. ಅವರು ಮದ್ದು ಇದು ವ್ಯಾಲಿಡಿಟಿ ಡೇಟ್ ಆಗಿ ಹೋಗಿದೆ ಇಂಜೆಕ್ಷನಿಗೆ, ಅದರದ್ದು ವ್ಯಾಲಿಡಿಟಿ ಟೈಮ್ ಆಗಿ ಹೋಗಿದೆ. ಆದರೆ ಆರ್ಡರ್ಸ್ ಬರ್ತಾ ಇವೆ. ಡಾಕ್ಟರ್ ತಿಳಿಸ್ತಾರೆ ಇಡೀ ವರ್ಷಕ್ಕೆ 2 ಅಥವಾ 3 ವಾಯಲ್ಸನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಅಂತ. ಅಷ್ಟು ಪೋಟೆಂಟ್ ಅದು, ಜಸ್ಟ್ ಫ್ಯೂ ಡ್ರಾಪ್ಸ್ ಉಪಯೋಗಿಸ್ಕೊಳ್ಳುವಂಥದ್ದು. ಆ್ಯಂಡ್ ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು. 2 ಅಥವಾ 3 ವರ್ಷಕ್ಕೆ ಉಪಯೋಗಿಸ್ಕೊಳ್ತೇವೆ ನಾವು ಅಂತ ಇದ್ದರೆ 50 ಪಡ್ಕೊಂಡಿದ್ದಾರೆ. ಅದಕ್ಕೆ ಬೆಲೆ ಜಾಸ್ತಿ. ಅಂಥದ್ದು 50 ಎವ್ರಿ ಕ್ವಾರ್ಟರ್, 3 ತಿಂಗಳಿಗೆ ಒಮ್ಮೆ 10-12 ಎಂಬ ರೀತಿಯಲ್ಲಿ ಇನ್ನೂ ಜಾಸ್ತಿ, ವರ್ಷಕ್ಕೆ ಒಂದು ಸುಮಾರು 50 ಖರೀದಿ ಮಾಡಿದ್ದು ನಿದರ್ಶನಗಳಿವೆ. ಉನ್ನತ ಶಿಕ್ಷಣ ಇಲಾಖೆಯು ಪದವಿ ಕಾಲೇಜುಗಳನ್ನು ಪುನರಾರಂಭಿಸಿದ ಹಿನ್ನೆಲೆಯಲ್ಲಿ ನಗರದ ಮಹಾರಾಣಿ ಮಹಿಳಾ ಕಲಾ ಮತ್ತು ವಿಜ್ಞಾನ ಕಾಲೇಜಿಗೆ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಭೇಟಿ ನೀಡಿ ಪರಿಶೀಲಿಸಿದರು.
ತರಗತಿಗಾಗಿ ಕಾಲೇಜಿಗೆ ಆಗಮಿಸಿದ್ದ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳು ಮತ್ತು ಬೋಧಕರಿಗೆ ಕೋವಿಡ್-19 ಪರೀಕ್ಷೆ ನಡೆಸಿದ ಬಗ್ಗೆ ಮಾಹಿತಿ ಪಡೆದ ಅವರು ಅದರ ಬಗ್ಗೆ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕಾಲೇಜಿಗೆ ಬರಲು ಸಾರಿಗೆ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ನಿಲಯಗಳ ವ್ಯವಸ್ಥೆ ಕಲ್ಪಿಸುವ ಬಗ್ಗೆ ಚರ್ಚಿಸಿದ ಅವರು ಕಾಲೇಜಿನ ಕಟ್ಟಡ, ಶೌಚಾಲಯ, ಎಲ್ಲ ಕೊಠಡಿಗಳಲ್ಲಿನ ಪೀಠೋಪಕರಣ ಹಾಗೂ ಪಠ್ಯ ಸಾಮಗ್ರಿಗಳನ್ನು ಸ್ಯಾನಿಟೈಸ್ ಮಾಡುವ ಬಗ್ಗೆ ಮಾಹಿತಿ ಪಡೆದರು. ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳುವಂತೆ ಮನವರಿಕೆ ಮಾಡಬೇಕು. ಕಡ್ಡಾಯವಾಗಿ ಮಾಸ್ಕ್ ಧರಿಸೋದು ಹಾಗೂ ಪರಸ್ಪರ ದೈಹಿಕ ಅಂತರ ಕಾಪಾಡಿಕೊಳ್ಳುವಂತೆ ತಿಳಿಸಬೇಕು ಅಂತ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಬೋಧಕ ಸಿಬ್ಬಂದಿಗೆ ಸೂಚನೆ ನೀಡಿದರು. ಮೈಸೂರಿನ ಪ್ರತಿಷ್ಠಿತ ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ 2020-25ನೇ ಸಾಲಿನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಅಡಿಯಲ್ಲಿ ಅಭ್ಯರ್ಥಿ ಹೇಮಾ 4632 ಮತಗಳಿಂದ ಮೇಲುಗೈ ಸಾಧಿಸಿ ನಿರ್ದೇಶಕಿಯಾಗಿ ಚುನಾಯಿತರಾಗಿದ್ದಾರೆ. ಒಟ್ಟು 37 ಸ್ಪರ್ಧಿಗಳಲ್ಲಿ 13 ಮಂದಿ ಆಯ್ಕೆಯಾಗಿದ್ದಾರೆ. ಸಾಮಾನ್ಯ ಕ್ಷೇತ್ರದಿಂದ 7 ಅಭ್ಯರ್ಥಿಗಳು, ಪರಿಶಿಷ್ಟ ಜಾತಿಯಿಂದ 1, ಪರಿಶಿಷ್ಟ ಪಂಗಡದಿಂದ 1, ಹಿಂದುಳಿದ ವರ್ಗದಿಂದ 2 ಹಾಗೂ ಮಹಿಳಾ ಮೀಸಲಾತಿಯಿಂದ 2 ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಒಟ್ಟು 21,275 ಮತದಾರರಲ್ಲಿ ಕೇವಲ 10,786 ಮಂದಿ ಮಾತ್ರ ತಮ್ಮ ಹಕ್ಕು ಚಲಾಯಿಸಿದ್ದು 50% ಮತದಾನ ನಡೆದಿದೆ. ಮಹಿಳಾ ನಿರ್ದೇಶಕಿಯಾಗಿ ಚುನಾಯಿತರಾದ ಹೇಮಾ ಈ ಸಂದರ್ಭದಲ್ಲಿ ಮಾತನಾಡಿ ತಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದ ಸದಸ್ಯರಿಗೆ ಧನ್ಯವಾದ ಸಲ್ಲಿಸಿದರು. ಎಲ್ಲರ ಆಶೀರ್ವಾದದಿಂದ ಗೆದ್ದಿದ್ದೇನೆ. ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಅಭಿವೃದ್ಧಿಗೆ ಹಾಗೂ ಬ್ಯಾಂಕಿನ ಸದಸ್ಯರ ಸೇವೆಗಾಗಿ ಶ್ರಮಿಸುತ್ತೇನೆ ಎಂದರು. ಹೇಮಾ ಬಂಧುವಾದ ರವಿರವರು ಮಾತನಾಡಿ ಬ್ಯಾಂಕಿನ ಸದಸ್ಯರ ಸೇವೆ ಮಾಡಲು ಮತ್ತು ಬ್ಯಾಂಕಿನ ಅಭಿವೃದ್ಧಿ ಮಾಡಲು ಈ ಬಾರಿ ಉತ್ತಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಸದಸ್ಯರಿಗಳಿಗೂ ಧನ್ಯವಾದ ಅರ್ಪಿಸಿರುವುದಾಗಿ ತಿಳಿಸಿದರು. ಪ್ರತಿಯೊಬ್ಬ ಸದಸ್ಯರಿಗಳಿಗೂ ನನಗೆ ಯಾರ್ಯಾರು ಓಟ್ ಹಾಕಿದಾರೋ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ಏನೇ ಇದ್ರೂ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಯಾರ್ಯಾರು ನನಗೆ ಸಪೋರ್ಟಿವ್ ಆಗಿ ನಿಂತಿದ್ರೋ ಅವರೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತೀನಿ. ಕೋಆಪರೇಟಿವ್ ಬ್ಯಾಂಕಿನ ಅಭ್ಯರ್ಥಿಯಾಗಿ ಹೇಮಾ ನನ್ನ ನಾದಿನಿಯವರು ಈ ಬ್ಯಾಂಕಿನಲ್ಲಿ ಮಹಿಳಾ ಕ್ಷೇತ್ರದಿಂದ ಪ್ರಥಮ ಬಾರಿಗೆ ಹೈಯೆಸ್ಟ್ ಮತಗಳಿಂದ ಗೆದ್ದಿದ್ದಾರೆ. ಇವ್ರ ಪರವಾಗಿ ಮತದಾರರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕನಾಗಿದ್ದೀನಿ, ರವಿ ರಾಜಕೀಯ ಅಂತ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಮೈಸೂರಿನ ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ 2020-25ನೇ ಸಾಲಿನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ನೂತನ ನಿರ್ದೇಶಕರಾಗಿ ಎನ್ ಧ್ರುವರಾಜ್ 5,522 ಮತಗಳನ್ನು ಪಡೆದು ಜಯ ಸಾಧಿಸುವ ಮೂಲಕ 2ನೇ ಸ್ಥಾನ ಪಡೆದಿದ್ದಾರೆ. ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಧ್ರುವರಾಜ್ ಬಣದ ಬೆಂಬಲಿಗರು, ಹಿತೈಷಿಗಳು ಸಂಭ್ರಮಾಚರಣೆ ನಡೆಸಿದ್ರು. ಧ್ರುವರಾಜ್ಗೆ ಪೇಟ, ಹಾರ, ಶಾಲು ಹೊದಿಸಿ ಶುಭ ಕೋರಿದ್ರು. ಇಂದು ಧ್ರುವರಾಜ್ ರವರ ಕಚೇರಿಯಲ್ಲಿ ಅವರ ಅಭಿಮಾನಿಗಳು, ಬೆಂಬಲಿಗರು ವಿಜಯೋತ್ಸವ ಆಚರಿಸಿ ಶುಭ ಕೋರಿ ಅವರನ್ನ ಸನ್ಮಾನಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ ಧ್ರುವರಾಜ್, ಮೊದಲಿಗೆ ಬ್ಯಾಂಕಿನ ಎಲ್ಲಾ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನನ್ನ ಬೆಂಬಲಿಸಿ ಗೆಲ್ಲಿಸಿದ ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಅಭಿವೃದ್ಧಿಗಾಗಿ ದುಡಿಯೋದು ನಮ್ಮ ಉದ್ದೇಶ. ಬ್ಯಾಂಕಿನ ಸ್ಥಳದ ಸಮಸ್ಯೆ, ಎಟಿಎಂ ಕೊರತೆ, ಸದಸ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾವೆಲ್ಲರೂ ಶ್ರಮ ವಹಿಸಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಬ್ಯಾಂಕಿನ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದು ಅಭಿವೃದ್ಧಿ ಪಡಿಸ್ತೇವೆ ಅಂತ ಹೇಳಿದ್ರು. ಮೊದಲನೇದಾಗಿ ನಾನು ನಮ್ಮ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ಗೌರವಾನ್ವಿತ ಎಲ್ಲ ಸದಸ್ಯರುಗಳಿಗೂ ನಿಮ್ಮ ಮಾಧ್ಯಮದ ಮುಖಾಂತರ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಎಲ್ಲ ಮುಖಂಡರುಗಳು, ಎಲ್ಲ ಸ್ನೇಹಿತರುಗಳು, ಎಲ್ಲ ಅಭಿಮಾನಿ ಬಳಗ ಎಲ್ಲರೂ ಸೇರಿ ನನಗೆ ಹೆಚ್ಚು ಅಂತರದಿಂದ ಮತವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಆಭಾರಿಯಾಗುತ್ತೇನೆ. ಈಗ ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಯಾಕೆ ಅಂತೇಳಿದ್ರೆ ಇಷ್ಟು ಮತ ಕೊಟ್ಟಿದ್ದಾರೆ ಅಂದರೆ ಒಳ್ಳೆ ವ್ಯಕ್ತಿ, ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾರೆ, ಯಾವುದೇ ಒಂದು ವಿಚಾರ ಆದ್ರೂ ಸ್ಪಂದಿಸ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇಷ್ಟು ಮತವನ್ನು ಕೊಟ್ಟಿದ್ದಾರೆ. ಎಲ್ಲ ಸದಸ್ಯರುಗಳಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ.